ಒಂದೂರಲ್ಲಿ ಒಬ್ಬ ತನ್ನ ಜೀವನ ನಡೆಸೋದಕ್ಕೋಸ್ಕರ ಬಲೂನ್ ಗಳನ್ನ ಜಾತ್ರೆಗಳಲ್ಲಿ ಸೇಲ್ ಮಾಡ್ತಾ ಇದ್ದ. ಅವನ ಹತ್ರ ಹಲವು ಬಣ್ಣಗಳ ಬಲೂನ್ಸ್ ಗಳಿತ್ತು, ಇನ್ಕ್ಲೂಡಿಂಗ್ ರೆಡ್, ಗ್ರೀನ್, ಯೆಲ್ಲೋ ಅಂಡ್ ವೈಟ್. ಯಾವಾಗೆಲ್ಲ ಇವನ ಬಿಸ್ನೆಸ್ ಡೌನ್ ಆಗ್ತಾ ಇತ್ತು ಆಗೆಲ್ಲ ಇವನೊಂದು ಹೀಲಿಯಂ ತುಂಬಿರುವಂತಹ ಬಲೂನ್ ಅನ್ನ ಗಾಳಿಗೆ ಹಾರಕ್ ಬಿಡ್ತಾ ಇದ್ದಂತೆ. ಯಾವಾಗ ಜಾತ್ರೆಯಲ್ಲಿ ಇರುವಂತಹ ಮಕ್ಕಳು ಈ ಹಾರ್ತಾ ಇರುವಂತಹ ಬಲೂನ್ ನ ನೋಡ್ತಾರೆ ಆಗ ಅವನ ಹತ್ರ ಓಡೋಗಿ ಬಲೂನ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರಂತೆ. ಇದರಿಂದ ಅವನ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತಂತೆ. ಪ್ರತಿ ಸಲನು ಇದೇ ತರ ಬಿಸ್ನೆಸ್ ಡೌನ್ ಆದಾಗ ಇವನು ಹೀಲಿಯಂ ತುಂಬಿರುವಂತಹ ಕಲರ್ಫುಲ್ ಬಲೂನ್ ಗಳನ್ನ ಗಾಳಿಲಿ ಹಾರ್ಬಿಡ್ತಾ ಇದ್ದಂತೆ. ಒಂದಿನ ಹಿಂದ್ಗಡೆಯಿಂದ ಯಾರೋ ಒಬ್ರು ಬಂದು ಇವನ ಜಾಕೆಟ್ ನ ಎಳೆದಂಗೆ ಫೀಲ್ ಆಗತ್ತಂತೆ. ಅವ್ನು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲೊಂದು ಸಣ್ಣ ಹುಡುಗ ನಿಂತಿದ್ದಂತೆ. ಆ ಹುಡುಗ, ಅಂಕಲ್ ನೀವು ಕಪ್ಪು ಬಣ್ಣದ ಬಲೂನ್ ಅನ್ನ ಗಾಳಿಲಿ ಹಾರಿಸಿದ್ರು ಇದೇ ತರನೇ ಹಾರುತ್ತಾ ಅಂತ ಕೇಳ್ತಾನಂತೆ. ಆ ಹುಡುಗನ ಆ ತರದ ಯೋಚನೆನ ನೋಡಿ ಬಲೂನ್ ಮಾರೋನು, ಮಗು ಈ ಬಲೂನ್ ಹಾರ್ತಾ ಇರೋದು ಅದರ ಬಣ್ಣಗಳಿಂದಲ್ಲ, ಬದಲಾಗಿ ಅದ್ರೊಳಗಡೆ ತುಂಬಿಸಿರುವಂತ ವಿಶೇಷವಾದ ಗಾಳಿಯಿಂದ ಅಂತ ಹೇಳ್ತಾನಂತೆ. ಈ ಚಿಕ್ಕ ಕಥೆಯಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಇದೇ ಸೇಮ್ ಪ್ರಿನ್ಸಿಪಲ್ ನಮ್ಮ ಜೀವನದಲ್ಲೂ ಅಪ್ಲೈ ಆಗುತ್ತೆ. ನಾವು ನಮ್ಮ ಜೀವನದಲ್ಲಿ ಎತ್ತರಕ್ಕೆ ಹಾರಬೇಕು ಅಂತ ಹೇಳಿದ್ರೆ ನಮ್ಮೊಳಗಡೆ ಏನಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾವು ನಮ್ಮ ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮೊಳಗಡೆ ಇರಬೇಕಾಗಿರುವಂತಹ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಅದು ಒಂದೊಳ್ಳೆ ಪಾಸಿಟಿವ್ ಆಟಿಟ್ಯೂಡ್. ಹಾರ್ವರ್ಡ್ ಯೂನಿವರ್ಸಿಟಿಯ ವಿಲಿಯಂ ಜೇಮ್ಸ್ ಅವರು ಹೇಳೋ ಪ್ರಕಾರ ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಇಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಆಲ್ಟರ್ ದೇರ್ ಲೈಫ್ಸ್ ಬೈ ಆಲ್ಟರಿಂಗ್ ದೇರ್ ಆಟಿಟ್ಯೂಡ್ ಆಫ್ ಮೈಂಡ್. ನಮ್ಮಲ್ಲಿ ಬಹಳಷ್ಟು ಜನ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಕೇಳಿರ್ತೀವಿ, ಆದ್ರೆ ಕೆಲವೊಂದು ಜನಗಳು ಮಾತ್ರ ಪವರ್ ಆಫ್ ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಕೇಳಿರ್ತೀವಿ. ಈ ಎರಡು ಥಿಂಕಿಂಗ್ ಗಳು ಬಹಳ ಪವರ್ಫುಲ್ ಆಗಿರುವಂತದ್ದು ಅಂಡ್ ಮನುಷ್ಯನ ಜೀವನನ ಕಂಪ್ಲೀಟ್ ಆಗಿ ಆಪೋಸಿಟ್ ಡೈರೆಕ್ಷನ್ಸ್ ಗಳಲ್ಲಿ ತಗೊಂಡೋಗುವಷ್ಟು ಸಾಮರ್ಥ್ಯನ ಹೊಂದಿರುವಂತದ್ದು. ಹೇಗೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಮನುಷ್ಯನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೋ ಅದೇ ರೀತಿ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಅವನ ಸರ್ವನಾಶಕ್ಕೂ ಕೂಡ ಕಾರಣ ಆಗುತ್ತೆ. ಸೊ ಜೀವನದಲ್ಲಿ ಸರಿಯಾದ ಅಂಡ್ ಪಾಸಿಟಿವ್ ಆಟಿಟ್ಯೂಡ್ ನ ಅಳವಡಿಸ್ಕೊಳ್ಳಿ. ಲೈಫ್ ನ ಟು ದ ಫುಲ್ಲೆಸ್ಟ್ ಎಂಜಾಯ್ ಮಾಡಿ.